ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ, ಅವ್ರ ಫ್ಯಾನ್ಸ್ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ, ಮತ್ತು ಅಲ್ಲಿ ಡಾಕ್ಟ್ರು, ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು, ನಮಗೆ ಕಾಣೋ ದೇವರು ಯಾರು ಅಂದರೆ ಡಾಕ್ಟ್ರು. ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ, ಒನ್ ಆಫ್ ದ ಬೆಸ್ಟ್ ಡಾಕ್ಟರು. ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ, ಮುರುಗೇಶ್ ಮನೋಹರ್ ಅಂಥೇಳಿ. ಮುಂಚೆನೇ ನಾವು ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ. ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರು. ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ. ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲವರು ಅದೆಲ್ಲ ನಿಲ್ಲಿಸ್ಬೇಕು. ಶಿವಣ್ಣವರು ಹೇಳಿದ್ರಲ್ಲ, ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂಥೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ದಿನ ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ. ನಾನು ಅವರು ದಿನ ಹೆಚ್ಚು ಕಮ್ಮಿ 3.5-4 ಕಿಲೋಮೀಟ್ರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೆ. ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ, ಒಂದು 5-6 ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು. ಆಮೇಲೆ ವಾಕಿಂಗು, ಎದುರುಗಡೆ ಒಂದು ಲೇಕ್ ಇದೆ, ಅದು ಒಂದು ರೌಂಡ್ ಹೊಡೆದ್ರೆ 1.5 ಕಿಲೋಮೀಟ್ರ್ ಏನೋ ಇದೆ. ಅದನ್ನೇ ಒಂದು 4-5 ರೌಂಡ್ ಹೊಡೆದ್ಬಿಡೋರು. ಈಗ ಮೋಸ್ಟ್ಲಿ ಇನ್ನೂ ಜಾಸ್ತಿ ಆಗಿದೆ. ಚೆನ್ನಾಗಿದ್ದಾರೆ, ಏನು ತೊಂದರೆ ಏನಿಲ್ಲ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟಲ್ಲಿ. ಆಮೇಲೆ ಡಾಕ್ಟ್ರ್ ಹೇಳಿದ್ದೇನು ಅಂದರೆ ಹೀ ಈಸ್ ವೆರಿ ಫಿಟ್. ಇದು ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಆಪ್ರೇಷನ್ ಅಬೌಟ್ 6 ಆಪ್ರೇಷನ್ ಅಟ್ ಎ ಟೈಮ್ ಮಾಡ್ತಾರೆ. 6 ಆಪ್ರೇಷನ್ಸ್. ಅವರ ಇಂಟೆಸ್ಟೈನ್ನ ಇದಕ್ಕೆ ತೆಗೆದು ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ 6 ಆಪ್ರೇಷನ್ ನಡೆಯುತ್ತೆ ಅಟ್ ಎ ಟೈಮ್. ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇದೆ. ನಾವು ಇದನ್ನು ಡೀಟೇಲ್ಸ್ ಹೇಳಲಿಲ್ಲ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಇದು ಭಾಳ ಕಾಂಪ್ಲಿಕೇಟೆಡ್. ಇಂಡಿಯಾದಲ್ಲೂ ಇದ್ದಾರೆ, ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒನ್ ಆಫ್ ದ ಬೆಸ್ಟು. ಅವರು ಒಂದು 25 ಕೇಸ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಡಾಕ್ಟ್ರು. ಸೊ ಅವರಿಗೆ ಎಕ್ಸ್ಪರ್ಟ್ಸ್ ಇರುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಇನ್ನುಳ್ಕಿದ್ದು ನಾನು ಹೇಳೋದ್ರ ಬದಲು ಐ ಥಿಂಕ್ ಶಿವಣ್ಣವರೇ ಫೋಟೋಸು ಮಾಧ್ಯಮದಲ್ಲೆಲ್ಲ ಇವೆಲ್ಲ ನೋಡ್ತಾ ಇದ್ದೀರಿ. ಸರ್ಜರಿ ಆ್ಯಕ್ಚುಲಿ ಅವ್ರು ಪ್ಲ್ಯಾನ್ ಮಾಡಿದ್ದು 5.5 ತಾಸು ಮಾಡಿದರು. ಕರೆಕ್ಟಾಗಿ 4-3-5 ತಾಸೊಳಗೆ ಮುಗಿಸಿದ್ರು. ಏನು ಕಾಂಪ್ಲಿಕೇಶನ್ಸ್ ಏನೂ ಆಗಲಿಲ್ಲ. ನಾವು ವಿತಿನ್ 4 ಅವರ್ಸ್ ಹೋಗಿ ಮಾತಾಡ್ಸಿದ್ವಿ. ಸ್ವಲ್ಪ ಏರುಪೇರು ಇರ್ತಾವೆ ಆ ಟೈಮಲ್ಲಿ, ಯಾಕೆಂದರೆ ಬಾಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ. 2 ಪ್ಲ್ಯಾನ್ ಮಾಡಿದರು, ಮ್ಯಾನ್ಯುವಲಿ ಮಾಡಬೇಕಾ ರೋಬೋಟಿಕಲ್ಲಿ ಮಾಡಬೇಕಾ ಅಂತ. ರೋಬೋಟಿಕಲ್ ಆದರೆ ಒಂದು 7-8 ಹೋಲ್ಸಲ್ಲಿ ಮಾಡ್ತಾರೆ, ಮತ್ತು ಬಾಡಿನ ಉಲ್ಟಾ ಇಟ್ಬಿಟ್ಟು ಆಪ್ರೇಷನ್ ಮಾಡೋದು, ಅದು ರೋಬೋಟಿಕ್ ಆದರೆ. ಬಟ್ ಇವರು ದೇ ಡಿಸೈಡೆಡ್ ಟು ಗೋ ಇನ್ ಮ್ಯಾನ್ಯುವಲ್ ಬಿಕಾಸ್ ಈಸ್ ಹ್ಯಾಂಡ್ ಈಸ್ ಬೆಸ್ಟ್. ಅವ್ರು ಆ್ಯಕ್ಚುಲಿ ಬೇಲೂರವರು, ಹುಟ್ಟಿ ಬೆಳೆದಿದ್ದು ಮಡ್ರಾಸು. ಬಟ್ ಗೊತ್ತಿಲ್ಲ ಈ ಕಡೆಗೆಲ್ಲ ಪಾಪ ಜಾಸ್ತಿ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ. ಎಲ್ಲ ಅಲ್ಲೇ ಇರೋದು, 36-37 ವರ್ಷದಿಂದ ಅಲ್ಲೇ ಇದ್ದಾರೆ. ಪಾಪ ಭಾರತಕ್ಕೂ ಬಂದು ಅವರು ಸೇವೆಯನ್ನು ಮಾಡ್ತಾರಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.